ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಮಹಾಲಕ್ಷ್ಮಿ ಬ್ಯಾಂಕ್ ಬಗ್ಗೆ, ಮಹಾಲಕ್ಷ್ಮಿ ಬ್ಯಾಂಕದ ಹಗರಣದ ಬಗ್ಗೆ ನಮ್ಮ ವಾಹಿನಿ ಮಾಡ್ತಾ ಇರುವಂಥದ್ದು ಇದು 3ನೇ ಎಪಿಸೋಡ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ, ಭಾಳ ಜನ ಅಂದ್ಕೊಂಡಿರ್ತಾರೆ ಈಗೇನು ಮಾನ್ಯ ಅಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಯ್ತು ಕೊಟ್ಟರು, ರಾಜಕಾರಣ ಸಪೋರ್ಟ್ ಮಾಡ್ರು ಅಂತಾರೆ. ಇದು ಯಾವ ರಾಜಕಾರಣಿಗಳ ಒತ್ತಡದಿಂದ, ಶಿಫಾರಸು ಪತ್ರದಿಂದ ಆಗಿರುವಂಥದ್ದಲ್ಲ ಸ್ನೇಹಿತರೆ. ಮೊದಲನೇದು, ಅವತ್ತಿನ ದಿವಸ ಆಕ್ರೋಶಗೊಂಡಂಥ ಜನ, ಸಣ್ಣ ಮಂದಿ, 5 ಲಕ್ಷ ಒಳಗಿರ್ತಕ್ಕಂಥ ಡಿಪಾಸಿಟರ್ಸು ಮುಂದೆ ಹೆಂಗೇನ ಬ್ಯಾಂಕ್ ದಿವಾಳಿ ಆಯ್ತು, ನಮ್ಮ ರೊಕ್ಕ ಹೆಂಗೆ ಏನ, ನಮ್ಮ ಬದುಕು ಹೆಂಗೇನ, ಯಾರು ಮದುವೆಗೆ ಇಟ್ಟಿರ್ತಾರೋ, ಯಾರು ಮನೆ ಕಟ್ಟಕ್ಕೆ ಇಟ್ಟಿರ್ತಾರೋ, ಮಕ್ಕಳಿಗೆ ಇಟ್ಟಿರ್ತಾರೋ, ಬಿಸ್ನೆಸ್ಗೆ ಇಟ್ಟಿರ್ತಾರೋ, ಸಣ್ಣ ಸಣ್ಣ ವ್ಯಾಪಾರಸ್ಥರಲ್ಲೆಲ್ಲ ಇವತ್ತು ತುಂಬುದು ತೆಗೆದು ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಒಳ್ಳೆಯದನೇ ಇತ್ತು. ಬಟ್ ಅದು ಸಿಬ್ಬಂದಿಗಳ ಕಾರಸ್ಥಾನದಿಂದಾಗಿ, ಸಿಬ್ಬಂದಿಗಳ ದಗಲ್ಬಾಜಿತನದಿಂದಾಗಿ ಸಾಲವನ್ನು ಎತ್ತಿ ಬಿಡಿದಿರುವಂಥದ್ದು ಸ್ನೇಹಿತರೆ. ಅವತ್ತಿನ ಸೆಪ್ಟೆಂಬರ್ 17ನೇ ತಾರೀಕು ಏನು ಕಂಪ್ಲೇಂಟ್ ಕೊಟ್ಟರು, ಆಡಳಿತ ಮಂಡಳಿ ಚೇರ್ಮನ್ ಆಗಿರ್ತಕ್ಕಂಥ ಜಿತೇಂದ್ರ ಮಾಂಗ್ಲೇಕರ್ ಅವರು, ಆನಂತರ ಹೊತ್ತಿಕೊಂಡಂಥ ಬೆಂಕಿ ಸಾಮಾಜಿಕ ರಂಗದ ಭಾಳ ಪರಿಣಾಮ ಬೀರಿತು. ಸಣ್ಣ ಸಣ್ಣ ವ್ಯಾಪಾರಸ್ಥರು, ಸಣ್ಣ ಜನ ಮಂದೆಲ್ಲ ಅದೇ ಬ್ಯಾಂಕ್ನಲ್ಲಿ ದುಡ್ಡನ್ನು ಇಟ್ಟಿರುವಂಥದ್ದು. ಇದಾದ ಕೂಡಲೇ ಭಾಳ ಸಮಸ್ಯೆ ಆಯ್ತು. ಜನ ಬ್ಯಾಂಕಿಗೆ ಬಂದು ದುಂಬಡಿ ಹಾಕಕತ್ತರು. ಅದಕ್ಕೋಸ್ಕರ ಬೇರೆ ಬೇರೆ ಕಾರಣಗಳಿಂದಾಗಿ ಗೋಕಾಕ್ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಇದಕ್ಕೆ ಎಂಟ್ರಿ ಹೊಡೆದ್ರು. ಅವರೊಂದು 5 ಡೇ ದಿವಸ ಲಕ್ಷ್ಮೀ ದೇವಸ್ಥಾನದಲ್ಲಿರ್ತಕ್ಕಂಥ ಸಮುದಾಯ ಭವನದಲ್ಲಿ ಒಂದು ಮೀಟಿಂಗ್ ಕರೆದು ಏನು ಹೇಳಿದರು, ಠೇವಣಿದಾರರಿಗೆಲ್ಲ ಮೀಟಿಂಗ್ ಕರೆದ್ರು. ಅವತ್ತಿನ ದಿವಸ ಆಡಳಿತ ಮಂಡಳಿ ಅವ್ರು ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಅದನ್ನು ಠೇವಣಿದಾರ ಯಾರು ಹೆದರಬಾರ್ದು ಅಂತ ಹೇಳಬೇಕಾಗಿತ್ತು. ಅದನ್ನು ಆ ಹೇಳುವ ಧೈರ್ಯ, ನೈತಿಕತೆ ಆ ಚೇರ್ಮನ್ಗೆ ಇರಲಿಲ್ಲ. ಅದನ್ನು ಮಾತ್ರ ಶಾಸಕರು ಆ ಕೆಲಸ ಮಾಡಿದರು. ಜನರನ್ನ ಹಾಕಾರವನ್ನು ಸಮಾಧಾನಪಡಿಸಿ ಒಂದು 3 ತಿಂಗಳು ಹೋಗಲಿ, ಆ ದುಡ್ಡೆಲ್ಲ ವಿಸುತ್ತು ಕೊಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದರು ಅವರು. ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ರು, ಮಂಗಳವಾರ ಕಂಪ್ಲೇಂಟ್ ಕೊಟ್ಟ ನಂತರ ಈಗಾಗಲೇ ಭಾಳ 95 ಕೋಟಿ ರೂಪಾಯಿ ವ್ಯವಹಾರ ಆಗಿತ್ತು. ಯಾಕೆ 21 ಇರ್ತದೆ. ಯಾಕಂದ್ರೆ ಭಾಳಷ್ಟು ಒಂದು ಕ್ವಶನ್ ಮಾರ್ಕ್ ಇತ್ತು. ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವು ಇದ್ರು ಶಾಮೀಲ್ ಅನಿಸ್ತು. ಆದರೆ ನಾವು ನೋಡಿದ ಅದನ್ನು ನಮ್ಮ ಹಂಗೆ ಕಂಡು ಬಂದಿಲ್ಲ. ಅದನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಇಟ್ಟು ನಮ್ಮ ಪೊಲೀಸ್ ಅವ್ರ ತಪ್ಪತಿ ಇವ್ರ ತಪ್ಪು ಮೊದಲು ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ. ಅದು ಕಾನೂನು ಕೃಷಿ ಪ್ರಕಾರ 3 ರಿಂದ 6 ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ. ಮತ್ತು 95ರಾಗ 22 ಕೋಟಿ ತುಂಬಿದ್ದಾರೆ. ಉಳಿದಂಥ ಅಮೌಂಟು ಇನ್ಶೂರೆನ್ಸ್ ಬರ್ತೈತೆ ಬಂದು ಮತ್ತು ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನವಿ ಮಾಡ್ಕೊಂಡೆ. ಯಾಕೆ ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಫ್ರಾಡ್ ಆಗುವಂಥ ಸಂದರ್ಭದಲ್ಲಿ ಆಗಿದ್ದು ದುರ್ದೈವ. ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಗಿಸೋ ವ್ಯವಸ್ಥೆ ಮಾಡ್ತಾರೆ. ಸರ್, ಆರೋಪಿ ಕಡೆ ಅವ್ರ ಆಸ್ತಿ ಮಾರಿ ಅವ್ರು ದುಡ್ಡು ವಾಪಸ್ ಕೊಡ್ತಾರೆ. ಯಾವ ಥರ ನೋಡ್ರಿ, ಅದು ಕಾನೂನು ಚೌಕಟ್ಟಿನ ಪ್ರಕಾರ. ಯಾಕಂದರೆ ಈಗ RBI ಕಂಟ್ರೋಲ್ ಹೋಗ್ಬಿಟ್ಟಿದೆ ಬ್ಯಾಂಕ್. ಆಮೇಲೆ ಪೊಲೀಸ್ ಹೋಗುತ್ತೆ, ಪೊಲೀಸ್ ಮುಖಾಂತರ ಶೇಡ್ ಹೋಗ್ತೈತೆ. ಅದು ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ. ಅದೆಲ್ಲ ಮಾಡ್ಬೇಕಾರೆ ಎಷ್ಟು ಅದಕ್ಕೆ ನಾವು ಏನೋ ಒಂದು ಮೀಡಿಯಾ ಹುಡುಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು. ನಾವು ಸರ್ಕಾರ ಪೊಲೀಸರು ಇರ್ಬೋದು, ಸರ್ಕಾರದ ಮಾತಾಡ್ಕೊಂಡು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟು ಅನ್ಕೊಂಡು ಕೂತ್ರೆ ಪಾಪ ಬಡವರು ರೊಕ್ಕ ಆದಷ್ಟು ಶೀಘ್ರ ಮುಗಿಸುವಂಥ ನಡು ದಾರಿ ಹುಡುಕಾತು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಕಾಣ್ತೈತೆ, ಅವರು ಇನ್ಶೂರೆನ್ಸ್ ಕ್ಲೇಮ್ ಆಗ್ತೈತಿ. DIC ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅನ್ನೋದು, ಅಂದರೆ ರಿಸರ್ವ್ ಬ್ಯಾಂಕ್ ಕಂಟ್ರೋದಲ್ಲಿ ಇರ್ತಕ್ಕಂಥವ್ರು. ಇದಕ್ಕೆ ಫೈನಾನ್ಸ್ ಮಿನಿಸ್ಟರ್ ಹೆಡ್ ಇರ್ತಕ್ಕಂಥವ್ರು. ಯಾವುದೇ ಬ್ಯಾಂಕ್ ದಿವಾಳಿ ಆದರೆ 5 ಲಕ್ಷದವರೆಗೆ ಠೇವಣಿದಾರಿಗೆ ದುಡ್ಡು ಸಿಗ್ತೈತಿ ಅನ್ನೋದು ಅವ್ರಿಗೆ ಶಾಸಕರಿಗೆ ಗೊತ್ತಿತ್ತಂತ ಕಾಣ್ತೈತಿ. ಆ ಕಾರಣದಿಂದಾಗಿ ಅವ್ರೇನು ಹೇಳಿದ್ರು ಅಂದ್ರೆ, 1-2-3 ತಿಂಗಳು ತಡ್ರಿ, ನಿಮ್ಗೆ ರೊಕ್ಕ ಬರ್ತೈತಿ ಅಂತಂದರು. ಆ ಪ್ರಕಾರ 87 ಕೋಟಿ ರೂಪಾಯಿ ಅಂತೇಳಿ ನಮಗೇನು ಅಧಿಕೃತ ಕಾಗದ ನೋಡಿಲ್ಲ ನಾವು. ಶಾಸಕರ ಹಿಂಬಾಲಕರು ಅದನ್ನು ಇದನ್ನು ಮಾಡಿ ಹಂಚಾತಾರೆ, ಏನು ಜಾಹೀರಾತು ಮಾಡಿ ಹಂಚಾತಿದ್ದಾರಲ್ಲ. ನೋಡಿದಂತೆ ನಡೆದ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅಂತೇಳಿ ಏನು ಹಾಕ್ಯಾರು, ಶ್ರೀ ಮಹಾಲಕ್ಷ್ಮಿ ಬ್ಯಾಂಕ್ 87 ಕೋಟಿ ರೂಪಾಯಿ ಮರಳಿ ಗ್ರಾಹಕರಿಗೆ ಬಂದೈತೆ ಅಂತ ಅನ್ನುವಂಥದ್ದೇನು ಪಾಂಪ್ಲೆಟ್ಸ್ ನೋಡಿ ನಾನು ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಮೊದಲು ಏನಾಗ್ತಾ ಇತ್ತಂದ್ರೆ, ಯಾವುದೇ ಬ್ಯಾಂಕ್ ದಿವಾಳಿಯಿಂದ ಘೋಷಣೆ ಯಾರು ಮಾಡೋರು? ರಿಸರ್ವ್ ಬ್ಯಾಂಕ್ ಮಾಡೋರು. ಅದ್ರ ಬಗ್ಗೆ ಏನಾರು ಅವ್ಯವಹಾರ ಆಗೈತಿ, ಡಿಪಾಸಿಟ್ ಹೊಳೆ ಬಂದಿಲ್ಲ, ಲೋನ್ ಹೊಳೆ ಬಂದಿಲ್ಲ, ಮತ್ತು ದುಡ್ಡು ಬೇರೆ ಕಡೆ ಹೋಗೈತಿ ಅನ್ನೋದು ಯಾವಾಗ ಗೊತ್ತಾಗೋದು? ಒಂದು ಕಂಪ್ಲೀಟ್ ಕಾಪಿ ಅದು ಬಂದು ಕೊಡಲಿ. ಕಂಪ್ಲೀಟ್ ಕಾಪಿಗೆ ಯಾವಾಗ 17ನೇ ತಾರೀಕದ ಮಾಂಗ್ಲೇಕರ್ ಅವರು ತಮ್ಮದೇ ಸಿಬ್ಬಂದಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ಕೊಟ್ಟ ನಂತರ ಅದು ರಿಸರ್ವ್ ಬ್ಯಾಂಕಿಗೂ ಅದು ಮೂವ್ ಆದ ಕೂಡಲೇ ಅವರು ಏನು ಹೇಳಿದ್ರು, DICGC ಅದವರು ತಮ್ಮ ಪ್ರೆಸ್ ನೋಟ್ ಮಾಡಿದರು. ಮಹಾಲಕ್ಷ್ಮಿ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಆಗೈತಿ, ಸೆಪ್ಟೆಂಬರ್
27 ಅವ್ರು ಡಿಕ್ಲೇರ್ ಮಾಡಿದರು ದಿವಾಳಿ ಆಗಿದ್ದು ಖರೆ ಇದೆ ಅಂತೇಳಿ. ಯಾರು? ರಿಸರ್ವ್ ಬ್ಯಾಂಕ್ ಅಂಡರ್ದಾಗಿರ್ತಕ್ಕಂಥ ಡಿ ಐ ಸಿ ಜಿ ಸಿ ಅವರು. ಆನಂತರ ಅವ್ರು ಏನು ಮಾಡಿದ್ರು, ಒಂದು ನವಂಬರ್ 11 ಡೆಡ್ಲೈನ್ ಕೊಟ್ಟು ಯಾರ್ಯಾರು ರೊಕ್ಕ ಹೋಗೈತಿ ಆ ರೊಕ್ಕದ ಸಂಬಂಧಪಟ್ಟಂಗೆ ಅರ್ಜಿ ಅವ್ರದ್ದು ಮ್ಯಾಂಡೇಟ್ರಿ ಒಂದು ಅರ್ಜಿ ಮಾಡಿ ಇದನ್ನು ನೀವು ನವಂಬರ್ 11 ಒಳಗಾಗಿನ ತುಂಬಬೇಕು ಅಂಥೇಳಿ ಡೆಡ್ಲೈನ್ ಮಾಡಿ ಕೊಟ್ಟಿದ್ದರು. ಆ ಪ್ರಕಾರವಾಗಿ ಅದು ಎಲ್ಲ ಸಬ್ಮಿಟ್ ಲಾಸ್ಟ್ ಡೇಟ್ ಆದ್ರೆ ಡಿಸೆಂಬರ್ 26ಕ್ಕೆ ಕ್ಲೇಮ್ ಆಗೋದು ನೆಕ್ಕಿ ಅಂತೇಳಿ ಹೇಳ್ಕೊಳ್ಳಿಯಾಗಿತ್ತು. ಆ ಪ್ರಕಾರ ಈಗ 87 ಕೋಟಿ ರೂಪಾಯಿ ಮಂಜೂರಾಗಿರುವಂಥದ್ದು. ಆಮೇಲೆ 9,000 ಡಿಪಾಸಿಟ್ರು ಶಾಂತರಾಗಿರುವಂಥದ್ದು. ಇದರಲ್ಲಿ ಡಿಪಾಸಿಟರ್ ಅಂತಲ್ಲ, ಎಸ್ ಬಿ ಅಕೌಂಟ್ದಾಗ ಬಂದರು, ಎಸ್ ಬಿ ಅಕೌಂಟ್ದವ್ರು ಇರ್ಬೋದು, ಕರೆಂಟ್ ಅಕೌಂಟ್ದವ್ರು ಇರ್ಬೋದು, ಆಮೇಲೆ ಡಿಪಾಸಿಟ್ದವ್ರು ಇರ್ಬೋದು, ಎಲ್ಲ 5 ಲಕ್ಷ ಒಳಗಡೆ ಏನಿತ್ತು ಅವ್ರದ್ದೆಲ್ಲ DICGC ಅವರು ಕೊಟ್ಟಿರುವಂಥದ್ದು ಸ್ನೇಹಿತರೆ, ಕ್ಲೇಮ್ ಆಗಿರುವಂಥದ್ದು ಸ್ನೇಹಿತರೆ. ಅಂದರೆ 9,000 ಜನ ಠೇವದವರು ಇದ್ರಿಗೆ ಸಮಾಧಾನ ಆಗಿರುವಂಥದ್ದು. 9,000 ಠೇವದವರು ಅಂದ್ರೆ ಅಕೌಂಟ್ ಹೋಲ್ಡ್ರು ಇವರೆಲ್ಲ. ಈ ಮಧ್ಯೆ 10 ಲಕ್ಷ 20 ಲಕ್ಷ ರೊಕ್ಕ ಇದ್ದರೂ ಕೂಡ ಡೇಟ್ ಸೆಪ್ಟೆಂಬರ್ 17ರಂದು ಏನು ಕಂಪ್ಲೀಟ್ ಕೊಟ್ಟರು ಬ್ಯಾಂಕಿನ ಚೇರ್ಮನ್ ಅಂತ ಜಿತೇಂದ್ರ ಮ್ಯಾಂಗ್ಳಕರ್. ಅದಕ್ಕಿಂತ ಮುಂಚೆ ಕೂಡ ಬಹುಶಃ ಅವ್ರಿಗೆ ಗೊತ್ತಿತ್ತು ಆಮೇಲೆ ಬ್ಯಾಂಕ್ ದಿವಾಳಿ ಅಂತ ಘೋಷಣೆ ಮಾಡಿದ್ರೆ ಭಾಗ ಇಲ್ಲ ಅಂಥೇಳಿ. ಅದಕ್ಕಾಗಿ ಆಪ್ತರಿಗೆ ಅವ್ರಿಗೆಲ್ಲ ಹೇಳಿದ್ರು ಅವರು, ನೀವು 10-20 ಲಕ್ಷ ರೂಪಾಯಿ ಇಟ್ಟರಿ, ಅದು ನಾವು ಇಂಡಿವಿಜುವಲ್ ಆಗಿ 5-5 ಲಕ್ಷ ಮಾಡಿರಿ, 5-5 ಲಕ್ಷ ಮಾಡಿದ್ರೆ ನಿಮ್ಮ ರೊಕ್ಕ ಹೊಳೆ ಬರ್ತಾವೆ ಅಂತೇಳಿ ಸಾಕಷ್ಟು ಜನ ಮನವೊಲಿಸಿದ್ರು ಮತ್ತು ಕೇಳಿದ್ರು ಅವರು. ಅಂದರೆ ಇದು ಎಲ್ಲ ಏನು ಹಗರಣೈತಿ ಗೊತ್ತಿದ್ದ ಮಾಡ್ಯಾರ ಅಂಥೇಳಿ ಈ ಎಲ್ಲ ಬೆಳವಣಿಗೆಯಿಂದ ಗೊತ್ತಾಗುವಂಥದ್ದು ಸ್ನೇಹಿತರೆ. ಹೋಗಲಿ, DIC ಬಗ್ಗೆ ಹೇಳಬೇಕಂದ್ರೆ ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ದವ್ರು. ಇದು ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳಿಗೆ ಅನ್ವಯ ಆಗ್ತೈತಿ. ಯಾಕಂದರೆ ಗ್ರಾಹಕರ ಬ್ಯಾಂಕಿನಿಂದ ಗ್ರಾಹಕರಿಗೆ ಅನಾನುಕೂಲ ಆಗಬಾರ್ದು, ಜನ ಪರಿತಪಿಸಬಾರ್ದು, ತೊಂದರೆಗೀಡಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಅದನ್ನು ಇನ್ಶೂರೆನ್ಸ್ ಪಾಲಿಸಿ ಮಾಡಿರುವಂಥದ್ದು. ಪ್ರತಿಯೊಂದು ಬ್ಯಾಂಕ್ ತಮ್ಮ ಡಿಪಾಸಿಟ್ರ್ ಮೇಲೆ ಇನ್ಶೂರೆನ್ಸ್ ಮಾಡುವುದು ಕಡ್ಡಾಯ ಮಾಡಿರೋದ್ರಿಂದ ಇದು ಈಗ ಗ್ರಾಹಕರಿಗೆ ಲಾಭ ತರ್ತಾ ಇರುವಂಥದ್ದು ಸ್ನೇಹಿತರು. ಮೊದಲು ಏನಿತ್ತಪ್ಪ ಅಂದರೆ ಇದು ಏನು DICG ಅವರು ಇನ್ಶೂರೆನ್ಸ್ ಕ್ಲೇಮ್ 2 ಲಕ್ಷ ಇತ್ತು ಅವಾಗ, ಮೊದಲು ಅಷ್ಟಿತ್ತು. ಅದು ಯಾವಾಗ ಕೊಡ್ತಾರೆ, ದಿವಾಳಿ ಆದ ನಂತರ ಘೋಷಣೆ ಆದ್ಕೂನ ಬೋರ್ಡ್ ಕ್ಯಾನ್ಸಲ್ ಆದ ಕೂಡಲೇ ಇದೆಲ್ಲ ಅನುಕೂಲ ಕೊಡ್ತಿದ್ರು. ಇದೆಲ್ಲಿ ಇಲ್ಲಿ ತಕ್ಕ ಪ್ರೊಸೆಸ್ ಇದೆ, 6 ತಿಂಗಳ ತನಕ ಮುಂದೆ ಹೋಗ್ತದೆ, 6 ತಿಂಗಳು ಹೋಗ್ಬೋದು, 1 ವರ್ಷದ್ದು ಹೋಗ್ತಿತ್ತು. ಅದು ಅಷ್ಟರೊಳಗೆ ಡಿಪಾಸಿಟ್ರ್ ಹೈರಾಣ ಆಗ್ತಿರ್ತಿದ್ರು, ಎಸ್ ಬಿ ಅಕೌಂಟದವ್ರು ಹೈರಾಣ ಆಗ್ತಿದ್ರು. ಆ ಹೈರಾಣ ಆಗೋದು ತಪ್ಪಿಸೋ ಸಲುವಾಗಿ ಕ್ಲೇಮ್ ಮಾಡೋ ಸಂಬಂಧ, ಕ್ಲೇಮ್ ಆಗುವ ಸಮಯದಲ್ಲಿ ಭಾಳ ಡಾಕ್ಯುಮೆಂಟ್ ಕೇಳ್ದ ಏನು ಎತ್ತ ನೋಡೋದು, ದಿವಾಳಿ ಅಂತ ಯಾವಾಗ ಘೋಷಣೆ ಆಗ್ತೈತಿ ಅದಾದ 45 ದಿವಸನಾಗ ಕೊಡುವಂಥ ಪ್ರೊಸೆಸನ್ನು ರಿಸರ್ವ್ ಬ್ಯಾಂಕ್ ಮಾಡಿರುವಂಥದ್ದು ಸ್ನೇಹಿತರೆ. ಆ ಪ್ರಕಾರ ಆ ದುಡ್ಡನ್ನು ಕ್ಲೇಮ್ ಮಾಡಿ ಅರ್ಜಿ ಸಲ್ಲಿಸೋದು ನವಂಬರ್ 11ಕ್ಕೆ ಲಾಸ್ಟ್ ಡೇಟ್ ಇತ್ತು. ಆ ಪ್ರಕಾರ 26ಕ್ಕೆ ಅವರು ಕ್ಲೇಮ್ ಕೊಡ್ತು ಅಂತ ಹೇಳಿದರು. ಅವ್ರದ್ದೇ ಒಂದು ಇದ್ರಾಗ ಸರ್ಕ್ಯುಲರ್ದಾಗ ಹೇಳಿದ್ದಾರೆ ಅವರು, ಯಾರು ಡೇಟ್ ಆಫ್ ಪೇಮೆಂಟನ್ನು ಯಾವಾಗ ಕೊಡ್ತೀವಿ ಅನ್ನೋದು ಅವಾಗ ಹೇಳಿದ್ದಾರೆ ಅವರು. ಯಾವಾಗಂದ್ರೆ ಸೆಪ್ಟೆಂಬರ್ 27ಕ್ಕೆ ಅಂದ್ರೆ ಅವ್ರು ಹೇಳಿದ್ದಾರೆ, ಆದೇಶ ಹೊರಬಿದ್ದೈತಿ, ಇಲ್ಲಿಂದ DICದಿಂದ ಹೊರಬಿದ್ದೈತಿ, ಡಿಸೆಂಬರ್ 26ಕ್ಕೆ ಕೊಡ್ತು ಅಂತ ಹೇಳಿದ್ರು. ಆ ಪ್ರಕಾರ ಅವರ ಕೊಟ್ಟಿರುವಂಥದ್ದು ಸ್ನೇಹಿತರೆ. ವಿಷಯ ಅದಲ್ಲ, ವಿಷಯ ಆಡಳಿತ ಮಂಡಳಿ ಮೇಲೆ ಆಕ್ರೋಶನ ತಪ್ಪಿಸೋ ಸಂಬಂಧ ಡಿಪಾಸಿಟ್ರಿಗೆ ಈಗ ತಮ್ಮ ಧೈರ್ಯ ಕಳ್ಕೊಬೇಡ್ರಿ ಅಂತ ಹೇಳುವ ಕೆಲಸವನ್ನು ಮಾತ್ರ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಮಾಡಿದರು. ಆ ವಿಷಯದಲ್ಲಿ ಅವರು ಕೂಡ ಈ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಅವ್ರ ಪಾತ್ರ ಇದ್ರಾಗ ಇರಲಿಲ್ಲ. ಆದ್ರೆ ಜನರನ್ನು ಸಮಾಧಾನ ಪಡಿಸಿದ್ರೆ ಅಷ್ಟೇ. ಆಡಳಿತ ಮಂಡಳಿಗೆ ಸೇವೆ ಮಾಡಿದರು ಅವರು. ಆಡಳಿತ ಮಂಡಳಿ ಯಾಕೆ ಸೇವೆ ಮಾಡಿದ್ರೆ ಇವರು ಈ ಮಹಾಲಕ್ಷ್ಮಿ ಬ್ಯಾಂಕಿನ ಫೌಂಡರ್ ಆಗಿರ್ತಕ್ಕಂಥ ಬಾಳಾಸಾಹೇಬ್ ಮಾಂಗ್ಲೇಕರ್ ಅವರು ಈಗಿಂದ ರಮೇಶ್ ಜಾರಕಿಹೊಳಿ ಅವರು 1985ರಾಗ ಗೋಕಾಕ್ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಬಟ್ ಅವರು ಮುತ್ತೇನವರು ಸೋತಿದ್ರು ಅವಾಗ. ಅದೇ ಸಮಯದಲ್ಲಿ ಅರಬಾವಿ ಕ್ಷೇತ್ರದಲ್ಲಿ ಇವರು ಬಾಳಾಸಾಹೇಬ್ ಮಾಂಗ್ಲೇಕರ್ ಅವರು ಕಾಂಗ್ರೆಸ್ ಪಕ್ಷನ ಸ್ಪರ್ಧೆ ಮಾಡಿ ಅವತ್ತು VS ಕೌಜಲ್ಗೆ ಇವರು ಟಿಕೆಟ್ ಸಿಕ್ಕಿರಲಿಲ್ಲ. ಆ ಟಿಕೆಟನ್ನು ಇವರು ತೊಗೊಂಡಿದ್ದರು. ಬಟ್ ಅವಾಗ ಇಂಡಿಪೆಂಡೆಂಟಾಗಿ VS ಕೌಜಲ್ ನಿಂತ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದ್ರು. ಆವಾಗ RM ಪಾಟೀಲ್ ಅವ್ರು ಗೆದ್ದಿದ್ರು ನೋಡ್ರಿ. RM ಪಾಟೀಲ್ ಅವ್ರು ಗೆದ್ದಿದ್ರು, ನಿಮಗೆ ನೆನಪಿರ್ಬೋದು ಸ್ನೇಹಿತರೆ. 85 ಅಂದರೆ 1985 ಭಾಳ ವರ್ಷದಿಂದ ಆ ಒಂದು ಸಂಬಂಧವನ್ನು ಹಿಡ್ಕೊಂಡು ಆಡಳಿತ ಮಂಡಳಿ ಸಪೋರ್ಟ್ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈಗ ಹೇಳ್ತಾ ಇರುವಂಥದ್ದು ಇಲ್ಲಿಗೆ ಮುಗಿಲಿಲ್ಲ. 87 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆದ್ಕೊಂಡು ಎಲ್ಲ ಡಿಪಾಸಿಟರ್ಸದು ರೊಕ್ಕ ಮುಟ್ಟಿದಂಗೆ ಆಗಲಿಲ್ಲ ಸ್ನೇಹಿತರೆ. ಇನ್ನೂ ಭಾಳ ರೊಕ್ಕ ಮುಟ್ಟಿರುವಂಥದ್ದು. ನಮಗೆ ನನ್ನ ಕಡೆ ಒಂದು ಲಿಸ್ಟ್ ಐತಿ. ಆ ಲಿಸ್ಟ್ ಪ್ರಕಾರ ಇನ್ನೂ ಲಿಸ್ಟ್ ದೊಡ್ಡದಿರ್ಬೋದು. ನನಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಇದು. ಲಿಸ್ಟ್ ಏನಪ್ಪ ಅಂದರೆ ಎಷ್ಟು ಅಂದರೆ ಇನ್ನೂ ಡಿಪಾಸಿಟ್ ಎಷ್ಟು ಕೊಡಬೇಕಂದ್ರೆ ಈ 67,73,95,513 ರೂಪಾಯಿ
ಅಂದರೆ 67,73,95,513 ರೂಪಾಯಿ ಡಿಪಾಸಿಟನ್ನು ಬ್ಯಾಂಕ್ನವರು ಕೊಡ್ತಕ್ಕಂಥದ್ದು. ಅದ್ರಾಗ ಏನೇನು ಕತೆ ಅನ್ನೋದನ್ನು ನೋಡೋದಾದ್ರೆ ಏನಾಗಿತ್ತು ಅಂದ್ರೆ, ಮೊದಲಿಗೆ ಸೊಸೈಟಿ ಬಗ್ಗೆ ಹೇಳ್ತೀನಿ. ಯಾವ ಡಿಪಾಸಿಟ್ರಿಗೆ ಏನೇನು ಕೊಡಬೇಕು ಅನ್ನೋದು. ಯಾಕೆ ಅವು ಸೊಸೈಟಿನೂ ಜನರೇ ಇಟ್ಟಿದ್ದಲ್ಲ ಪಾಪ. ಆ ಜನರನ್ನು ಆ ಬ್ಯಾಂಕ್ನಾಗ ಇಟ್ಟಿದ್ದು, ಅವರು ಅಲ್ಲಿ ತಮ್ಮ ಕಡೆ ಇಟ್ಕೋದೇನೆ ಅಂತೇಳಿ ಈ ಬ್ಯಾಂಕ್ ಚಲೋ ಐತಿ, ಬ್ಯಾಂಕಿಂದ ಒಳ್ಳೆ ಹೆಸರು ಐತೆ ಅಂತೇಳಿ ಇಲ್ಲಿ ಇಟ್ಟಿದ್ರು. ಫಸ್ಟ್ ಏನಪ್ಪ ಅಂದ್ರೆ, ಗೋಕಾಕದ ನೇಮಿನಾಥ್ ಕ್ರೆಡಿಟ್ ಸೌಹಾರ್ದ ಸಂಘದವ್ರಿಗೆ ದೊಡ್ಡ ಅಮೌಂಟ ಅಂದ್ರೆ 5,50,00,000 ರೂಪಾಯಿ ಅಲ್ಲಿ ಡಿಪಾಸಿಟ್ ಇರುವಂಥದ್ದು. ಹಂಗೆ ಬೆಳಗಾವದ ಪ್ಯಾಟ್ಸನ್ ಮಲ್ಟಿಪರ್ಪಸ್ದ ಸೌಹಾರ್ದ ಸೊಸೈಟಿ ಅವರು 4 ಕೋಟಿ ಡಿಪಾಸಿಟ್ ಇರುವಂಥದ್ದು. ಆಮೇಲೆ ಚಿಕ್ಕೋಡಿಯ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸೊಸೈಟಿ ಅವ್ರದ್ದು 3,30,00,000 ಇರುವಂಥದ್ದು. ವೈಷ್ಣೋದೇವಿ ಅರ್ಬನ್ ಕ್ರೆಡಿಟ್ ಸೊಸೈಟಿ ನಾಗನೂರು ಅವ್ರದ್ದು 2 ಕೋಟಿ ಇದೆ. ಆಮೇಲೆ ಸುಂದೋಳಿ ಮಹಿಳಾ ಪತ್ತಿನ ಸೌಹಾರ್ದ ಸಂಘದಿಂದ 2 ಕೋಟಿ ಅದ. ಲಕ್ಷ್ಮೀ ಕ್ರೆಡಿಟ್ ಸೌಹಾರ್ದ ಸಂಘ ನಾಗನೂರು ಇದು 1,75,00,000 ಇರುವಂಥದ್ದು. ಅಮಾನತ್ ಗೋಕಾಕದ ಅಮಾನತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿದು 1,25,00,000 ರೂಪಾಯಿ ಇರುವಂಥದ್ದು. ಜಗದ್ಗುರು ಪಂಚಾಚಾರ್ಯ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಅವ್ರದ್ದು 1,20,00,000 ರೂಪಾಯಿ ಡಿಪಾಸಿಟ್ ಇರುವಂಥದ್ದು. ಹಂಗೆ ಗಜಾನನ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ 65 ಲಕ್ಷ. ಆಮೇಲೆ ವರದಾಯ ಚೀಟ್ಸ್ದವ್ರದ್ದು 48 ಲಕ್ಷ. ಗೋಕಾಕ್ ಚೀಟ್ಸ್ದವ್ರು 35 ಲಕ್ಷ. ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಂಘ ದುಪ್ಪದಾಳದವ್ರದ್ದು 16 ಲಕ್ಷ. ಗೋಕಾಕ್ ತಾಲೂಕು ಸೋಮವಂಶ ಸಾರ್ವಜನಿಕ ಕ್ಷತ್ರಿಯ ಸಮಾಜದವರು 13 ಲಕ್ಷ. ಶಿವಭಗೀರಥ ಸೌಹಾರ್ದ ಸಹಕಾರಿ ಮಲ್ಲಾಪುರ ಅವ್ರದ್ದು 10 ಲಕ್ಷ. ಒಟ್ಟಿಗೆ ಈ ಸೊಸೈಟಿಗಳ್ದು ಎಷ್ಟೈತಪ್ಪ ಅಂದ್ರೆ 23,37,74,755 ರೂಪಾಯಿ ಇದೆ. ಇವು ಸೊಸೈಟಿ ಅವರು. ಇನ್ನೇನೊಂದು ಹೇಳ್ಬೇಕಂದ್ರೆ, ಚೀಟ್ ಫಂಡ್ದವ್ರು ಬೇರೆದಾವು ಒಂದು 28 ಚಿಟ್ ಫಂಡ್ದವ್ರದ್ದು ರೊಕ್ಕ ಬರಬೇಕಾಗಿತ್ತು ಅಲ್ಲಿ. ಎಲ್ಲಿಂದ? ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನಿಂದ. ಯಾಕಂದ್ರೆ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತಾರಂತ ಎಲ್ಲ ಗೋಕಾಕದ ಎಲ್ಲ ಚಿಟ್ಸ್ ಫಂಡ್ದವರು ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನಾಗ ಡಿಪಾಸಿಟ್ ಮಾಡ್ತಾ ಇರುವಂಥದ್ದು. ಅದು ಡೆಪ್ಟಿ ರಿಜಿಸ್ಟ್ರಾರು ಮತ್ತು ಚಿಟ್ ಫಂಡಿನ ಚೇರ್ಮನ್ರ ಸಹಭಾಗಿತ್ವದಲ್ಲಿ ಜಾಯಿಂಟಾಗಿ ಇರ್ತಕ್ಕಂಥದ್ದು. ಆ ಅಮೌಂಟ ಎಷ್ಟೈತೆ ಅನ್ನೋದನ್ನು ಹೇಳೋಕ್ಕೆ ಬಯಸ್ತೀನಿ. ಸ್ವರ್ಣ ಶ್ರೀ ಚಿಟ್ಸ್ ಗೋಕಾಕದ ಸ್ವರ್ಣ ಶ್ರೀ ಚಿಟ್ಸ್ದವ್ರದ್ದು 1,78,00,000 ಅದ. ಅಂಬರ್ ಚಿಟ್ಸ್ದವ್ರದ್ದು 1,40,00,000 ಅದ. ಆಮೇಲೆ ಪ್ಯಾಟ್ಸನ್ ಚಿಟ್ಸ್ದವ್ರದ್ದು ಬೆಳಗಾವಿ 1,16,00,000 ಅದ. ಶೃಂಗಾರ ಚಿಟ್ಸ್ದವ್ರು 63 ಲಕ್ಷ ಅದ. ಗೋಕಾಕ್ ಚಿಟ್ಸ್ದವ್ರು 63 ಲಕ್ಷ ಅದ. ಭಾಗ್ಯೋದಯ ಚಿಟ್ಸ್ದವ್ರದ್ದು 48 ಲಕ್ಷ ಅದ. ಮಾರಿಕಂಬಾ ಚಿಟ್ಸ್ದವ್ರು 48 ಲಕ್ಷ ಅದ. ವರದಾಯಿ ಚಿಟ್ಸ್ದವ್ರು 40 ಲಕ್ಷ ಅದ. ಗೋಕಾಕ ವರಲಕ್ಷ್ಮಿ ಚಿಟ್ಸ್ದವ್ರು 37 ಲಕ್ಷ ಅದ. ಕನಕಶ್ರೀ ಚಿಟ್ಸ್ದವ್ರದ್ದು 31 ಲಕ್ಷ ಅದ. ಹುಣಕುಪ್ಪಿ ಚಿಟ್ಸ್ದವ್ರು 29 ಲಕ್ಷ ಅದ. ಚಿರಂಜೀವಿ ಚಿಟ್ಸ್ದವ್ರು 29 ಲಕ್ಷ ಅದ. ಗೋಕಾಕದ ಓಂ ಸಾಯಿ ಶ್ರೀದವ್ರದ್ದು 26 ಲಕ್ಷ ಅದ. ಪರ್ತಿ ಚಿಟ್ಸ್ದವ್ರದ್ದು 24 ಲಕ್ಷ ಅದ. ಶಿವಗಣೇಶ್ ಚಿಟ್ಸ್ದವ್ರದ್ದು 21 ಲಕ್ಷ ಅದ. ಹಸ್ತಕಲಾ ಚಿಟ್ಸ್ದವರು 18 ಲಕ್ಷ ಅದ. ರಾಮಲಿಂಗೇಶ್ವರದವ್ರದ್ದು 15 ಲಕ್ಷ ಅದ. ಸದ್ಗುರು ಸಿದ್ಧಾರೂಢ ಅವ್ರದ್ದು 15 ಲಕ್ಷ ಅದ. ಬಸವೇಶ್ವರ ಚಿಟ್ಸ್ದವರು 13 ಲಕ್ಷ ಅದ. ಯರಗಟ್ಟಿ ಬಸವೇಶ್ವರ ಚಿಟ್ಸ್ದವ್ರು 13 ಲಕ್ಷ ಅದ. ಲಂಬೋದರ ಚಿಟ್ಸ್ದವ್ರದ್ದು 12 ಲಕ್ಷ ಅದ. ಸಿದ್ಧಗಂಗಾ ಚಿಟ್ಸ್ದ ಘಟಪ್ರಭಾದವ್ರದ್ದು 11.5 ಲಕ್ಷ ಅದ. ಸುವರ್ಣ ಪ್ರತಿಭಾ ಚಿಟ್ಸ್ದವ್ರದ್ದು 11,40,000 ಅದ. ಡೈಮಂಡ್ ಚಿಟ್ಸ್ದವ್ರದ್ದು 10 ಲಕ್ಷ ಅದ. ಸ್ನೇಹ ಬಂಧು ಚಿಟ್ಸ್ದವ್ರದ್ದು 9 ಲಕ್ಷ ಅದ. ಮಾತೋಶ್ರೀ ಚಿಟ್ಸ್ದವ್ರು 9 ಲಕ್ಷ ಅದ. ಜೀವನ ಸಂಕಲ್ಪ ಚಿಟ್ಸ್ದವ್ರು 6,50,000 ಅದ. ಶ್ರೀ ಸಿದ್ಧಗಂಗಾ ಚಿಟ್ಸ್ದವ್ರದ್ದು 6 ಲಕ್ಷ ಅದ. ಒಟ್ಟು ಚಿಟ್ಸ್ ಫಂಡ್ದವ್ರದ್ದು ಎಷ್ಟು ರೊಕ್ಕ ಐತೆ ಅಂದ್ರೆ 10,43,90,000 ಅದ. ಚಿಟ್ಸ್ ಫಂಡ್ದವ್ರದ್ದು ಆಯ್ತು. ಆಮೇಲೆ ಸೊಸೈಟಿ ಅವ್ರದ್ದು. ಈ ರೊಕ್ಕ ಕೂಡ ಸಾಮಾನ್ಯ ಜನರದ ಅವರವ್ರ ಸಮೀಪ ಇರತಕ್ಕಂಥ ಸೊಸೈಟಿ ಅವ್ರದ್ದು ಜನ ಇಟ್ಟಿರ್ತಾರೆ. ನಂಬಿಕೆ ಮೇಲೆ ಇಟ್ಟಿರ್ತಾರೆ. ಆ ನಂಬಿಕೆನ ಆ ಸೊಸೈಟಿ ಅವರು ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಈ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನಾಗ ಇಟ್ಟಿರ್ತಾರೆ. ಅವ್ರ ಬಾಳೆ ಹೆಂಗೆ ಅಧೋಗತಿ ಫಜೀತಿ ಇರುವಂಥದ್ದು ಸ್ನೇಹಿತರೆ. ಅದ್ರ ಜೊತೆಗೆ ಇಂಡಿವಿಜುವಲ್ ಆಗಿಟ್ಟರೆ ಇಂಡಿವಿಜುವಲ್ಗಳೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಡಿಪಾಸಿಟ್ ಇಟ್ಟಿದವ್ರದ್ದು ಪಬ್ಲಿಕ್ ಮಾಡೋದ್ರಾಗ ಏನು ಅರ್ಥೈತಿ ಪಾಪ ಮೊದಲು ಅವ್ರು ನೋವು ಅಂದ್ಕೊಂಡಿರ್ತಾರೆ, ಅನುಭವಿಸಿರ್ತಾರೆ. ಮತ್ತು ಹೊಳ್ಳೆ ಅನ್ನೋದು ಯಾಕೆ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಸೊ ಎರಡೇ ಇದನ್ನು ಹೇಳೋಕ್ಕೆ ಇಷ್ಟಪಡ್ತಾನೆ. ಇದರಲ್ಲಿ ಈ ಬ್ಯಾಂಕಿನ ಲೋನ್ ತೆಗೆದು ದಿವಾಳಿ ಹಂಚಿಗೆ ತಂದಂಥ ಪ್ರಮುಖ ಆರೋಪಿ ಸಾಗರ್ ಹನುಮಂತ ಸಬ್ಕಾಳೆಯನವರು 2,63,00,000 ರೂಪಾಯಿ ಡಿಪಾಸಿಟ್ ಮಾಡಿದ್ದಾರೆ. ಅವ್ರ ಪತ್ನಿ ಸಂಜನಾ ಸಾಗರ್ ಸಬ್ಕಾಳೆ ಅವರು 1,18,00,000 ಇಟ್ಟಾರೆ.
ಸಾಗರ್ ಆಗಲಿ ಸಾಗರ್ ಏನು ಕೆಲಸ ಮಾಡ್ತಾರೆ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನಾಗ ಅಂದ್ರೆ ಸಿಪಾಯಿ ಕೆಲಸ ಮಾಡ್ತಾರೆ. ಸಿಪಾಯಿ ಕೆಲಸಕ್ಕೆ ಬರೋದು ಎಷ್ಟು, ರೊಕ್ಕ ಹೆಂಗೆ ಇಡೋದೈತಿ, ಎಲ್ಲಿದ್ದು ಬಂತು, ಯಾಕೆ ಚೇರ್ಮನ್ರಿಗೆ ಗೊತ್ತಾಗಲಿಲ್ಲನ. ಹಿಂಗೆ ಭಾಳ ಅದಾರ. ಎಲ್ಲ ಚೀಟ್ಸ್ಗಳು, ಎಲ್ಲ ಇವರು ಠೇವಣಿದಾರರು ಇವರೆಲ್ಲ 5 ಲಕ್ಷ ಅಬಾವ್ ಇದ್ದಂಥವ್ರು, ಇವರೆಲ್ಲ 5 ಲಕ್ಷ ಅಬಾವ್ ಇದ್ದಂಥವ್ರು ಇದನ್ನು ಬ್ಯಾಂಕ್ದವರು ಕೊಡಬೇಕು. ಇನ್ನು ಮೇಲೆ ಲೀಗಲ್ ಹೋರಾಟ ಆಗುವಂಥದ್ದು, ಆ ಆರೋಪಿಗಳ ಕಡೆಯಿಂದ ವಸೂಲಿಯಾಗಿರ್ತಕ್ಕಂಥ ಆಸ್ತಿಗಳನ್ನೆಲ್ಲ ಮಾರಿ, ಅಂದರೆ ಬ್ಯಾಂಕಿಗೆ ಕೋರ್ಟ್ ಮುಖಾಂತರ ಅದು ಅವರು ತಾಬಾ ಕೊಟ್ಟ ನಂತರ ಅದನ್ನು ಮಾರಿ ಈ ಠೇವಣಿದಾರಿಗೆ ಮರಳಿ ಕೊಡುವಂಥ ವ್ಯವಸ್ಥೆ ಭವಿಷ್ಯದಲ್ಲಿ ಆಗುವಂಥದ್ದು. ಸ್ನೇಹಿತರೆ, ನಾ ಏನು ಹೇಳ್ತೇನೆ ಅಂದರೆ, ನಾ ಇಲ್ಲಿ ನಿಮ್ಮಂದು ಚರ್ಚೆ ಮಾಡೋ ವಿಷಯ ಏನಂದ್ರೆ, ಈ ಸಾಗರ ಹನುಮಂತ ಸಬ್ಕಾಳೇನವರು ಮೇನ್ ಆರೋಪಿನ ಪೊಲೀಸರು ಯಾಕೆ ಬಂಧನ ಮಾಡಿಲ್ಲ? ಹಂಗೆ CID ಅವರು ಈಗೆಲ್ಲ ಎಂಟ್ರಿ ಕೊಟ್ಟಾರಲ್ಲ, ಅವ್ರ ಕಡೆ ಎಲ್ಲ ಲಿಸ್ಟ್ ಐತಲ್ಲ, ಲಿಸ್ಟ್ ಇದ್ರೆ ಎಲ್ಲಿ ಐತಂಗಾರ ರೊಕ್ಕ, ಬಂಗಾರ ಎಲ್ಲಿ ತೊಗೊಂಡ್ರು, ಬಂಗಾರ ಯಾರಿಗೆ ಮಾರಿದ್ರು, ಬಂಗಾರ ತೊಗೊಂಡಂಥ ಇವ್ರು ಯಾರ, ಅಂಗಡಿಕಾರ ಯಾರು? ಯಾಕಂದ್ರೆ ಮೊದಲು ಹೇಳ್ತಿದ್ರು ಅವರು, ಅಂಗಡಿಕಾರ ಏನು ಹೇಳ್ತಾರೆ, ನಾವು ರಾಜಾರೋಷವಾಗಿ ಅವರು ನಮಗೆ RTGS ಮಾಡಿದ್ರು, ಆ ಪ್ರಕಾರ ನಾವು ಬಂಗಾರ ಕೊಟ್ಟಿದ್ದೀವಿ, ಬಂಗಾರ ಮಾರೋ ಹಕ್ಕು ನಮಗೆ ಐತೆ ಅಂತ ಅಂದಿದ್ರು. ಬಂಗಾರ ಏನು ಗಟ್ಟಿ ಕೊಟ್ಟರು, ಆಭರಣ ಕೊಟ್ಟರು, ಏನು ಅದ್ರ ಬಗ್ಗೆ ಮಾಹಿತಿ ಬೇಕು. ಪೊಲೀಸ್ ಮೂಲಗಳ ಪ್ರಕಾರ ಏನು ಗೊತ್ತಾಕತಿ, ಎಷ್ಟು ಅವರು 40 kg ಗಂಟಲೆ ಏನು ಖರೀದಿ ಮಾಡಿದ್ರು ಬಂಗಾರನ, ಅದನ್ನು ಹೊರಗಡೆ ಮಾರಿ ಅದರಲ್ಲಿ ತುಂಬ್ಯಾರಂದ್ರೆ ಎಲ್ಲಿ ಅವರು ಇದಾದ ಕೂಡಲೇ ಕಂಪ್ಲೇಂಟ್ ಸೆಪ್ಟೆಂಬರ್ 17 ಏನು ಕಂಪ್ಲೇಂಟ್ ದಾಖಲಾತು, ಆದ ನಂತರ ಅಲ್ಲಿ ತುಂಬ್ಯಾರಂತ ಹೇಳುವಂಥದ್ದು. ಅದೊಂದು 22 ಕೋಟಿ ರೂಪಾಯಿ ತುಂಬ್ಯಾರಂತ. ಆಮೇಲೆ 7 ಕೋಟಿ ರೂಪಾಯಿ ಅಲ್ಲಿ ಇದರಲ್ಲಿ ಇರುವಂಥದ್ದು ಬ್ಯಾಂಕ್ನಲ್ಲಿ. ಅಷ್ಟು 22, 27, 29 ಕೋಟಿ ರೂಪಾಯಿ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಇರುವಂಥದ್ದು. ಆದರೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡುವಂತಿಲ್ಲ ಅಂತೇಳಿ ರಿಸರ್ವ್ ಬ್ಯಾಂಕ್ ಅದಕ್ಕೆ ಬ್ಯಾನ್ ಮಾಡಿ ಇಟ್ಟಿರುವಂಥದ್ದು. ಸ್ನೇಹಿತರೆ, ಪೊಲೀಸರಿಗೆ ಅಂದರೆ CID ಇದು ತನಿಖೆ ಮಾಡ್ತಕ್ಕಂಥ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್, CID ಆಫೀಸರ್ಗೆ ಮೇನ್ ಆರೋಪಿ ಆದ ಸಾಗರ ಸಬ್ಕಾಳೆ ಅವ್ರನ್ನ ಬಂಧಿಸಿ ಅವ್ರ ಕಡೆಯಿಂದ ಮಾಹಿತಿ ತೊಗೋಬೋದಲ್ಲ. ಬಂಗಾರ ಎಲ್ಲೆಲ್ಲಿ ತೊಗೊಂಡಿವಿ, ಯಾರ್ಯಾರು ಮಾರಿರು, ಇಲ್ಲಿಗಲ್ಲಿ ಯಾರು ರೊಕ್ಕ ಕೊಟ್ಟರು, ಕ್ಯಾಶ್ ಯಾರು ಕೊಟ್ಟರು, ಬಂಗಾರದ ಅಂಗಡಿಯವರು ಬಂಗಾರನ ಹೊಳೆ ತೊಗೊಂಡಿದ್ರು ಅವ್ರೇನು RTGS ಮಾಡ್ಯಾರೋ ಅಥವಾ ಅವ್ರಿಗೆ DD ಕೊಟ್ಟಾರೋ, ಏನು ಬೇಕು ಚೆಕ್ ಮುಖಾಂತರ ರೊಕ್ಕ ಕೊಟ್ಟಾರೋ, ಕ್ಯಾಶ್ ಕೊಟ್ಟಾರೋ ಬೇಕಲ್ಲ. ಅದ್ರ ಬಗ್ಗೆ ತನಿಖೆ ಯಾರು ಮಾಡಬೇಕು? CID ಆಫೀಸರ್ ಮಾಡಬೇಕು. ಹೋದ ಸಲ ಹೇಳಿದ್ರು CID ಅವ್ರು ಎಂಟ್ರಿ ಆಗ್ಯಾರ, ಏನು ಭಾಳ ಚಂದ ಕೆಲಸ ಮಾಡ್ತಾರಂತ. ಆದರೂ ಅಧಿವೇಶನ ಬಂದಿರೋದು ಬಹುಶಃ ಅದು ಮುಂದೆ ಹಾಕ್ಯಾರೇನೋ ಗೊತ್ತಿಲ್ಲ ನಮಗೆ. ಈ ಹಗರಣದ ಕಿಂಗ್ ಪಿನ್ ಅಂತಾರಲ್ಲ, ಅವರಾಗಿರ್ತಕ್ಕಂಥ ಸಾಗರ ಇವ್ರನ್ನ ಯಾಕೆ ಬಂಧನ ಮಾಡಿಲ್ಲ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಂಥವರು ಯಾರು ಅಗ್ನಿ ಅನ್ನೋರು ಅದಾರೆ, ಅವರು ತಕ್ಷಣ ಈ ಸಾಗರ ಸಬ್ಕಾಳೆ ಅವ್ರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಬಂಗಾರ ಆಗಲಿ ಯಾವುದಾಗಲಿ ಎಲ್ಲೆಲ್ಲಿ ಏನೇನು ಆಗ್ತದನ್ನೆಲ್ಲ ಇದು ಮಾಡಬೇಕಲ್ಲ, ಅದು ಒಂದು ಪ್ರಶ್ನೆ. ಆಮೇಲೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಈಗಾಗಲೇ ಇದನ್ನು ಹೇಳಿದ್ದೀನಿ, ಇದನ್ನು 2ನೇ ಎಪಿಸೋಡ್ನಾಗ ಹೇಳೀನಿ, ಫಸ್ಟ್ ಎಪಿಸೋಡ್ದಾಗೂ ಹೇಳಿದ್ದೀನಿ. ಏನಪ್ಪ ಅಂದ್ರೆ, ಆರೋಪಿಗಳ ಕಡೆಯಿಂದ ಆರೋಪಿಗಳಿಗೇನು 127 ಗುರುತಿಸಿರ್ತಕ್ಕಂಥ ಪ್ರಾಪರ್ಟಿಗಳು ಏನದವ, ಆ ಪ್ರಾಪರ್ಟಿಗಳನ್ನು ಇಲ್ಲಿಗಲ್ಲಾಗಿ ಅಂದರೆ ಅವ್ರ ಕಡೆಯಿಂದ ಆರೋಪಿಗಳನ್ನು ಖರೀದಿ ಮಾಡಿದ್ದೂ ಅದು ಅಪರಾಧನೈತೆ. ಅವು ಏನಾಕ್ಕವು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೋ, ಕೋರ್ಟ್ ಸಬ್ಮಿಟ್ ಮಾಡಿದ್ರೆ ಈಗಾಗಲೇ ಠೇವಿದಾರನ ಕರ್ಕರ್ದವ್ರನ್ನ ಪ್ಲಾಟ್ಗಳದೆಲ್ಲ ಕೊಟ್ಟದಾರು, ಖರೀದಿನೂ ಮಾಡಿದಾರು, ಅವ್ರ ಪರಿಸ್ಥಿತಿ ಏನು ಅದು ಅಕ್ಸೆಪ್ಟ್ ಮಾಡ್ತಾರೋ ಅಥವಾ ನಮ್ಗೆ ರೊಕ್ಕ ಮುಟ್ಟಿತ್ತು ಅಂತ ಹೇಳೋಕೆ ಅಕ್ಸೆಪ್ಟ್ ಮಾಡ್ತಾರೋ, ಅಥವಾ ಆರೋಪಿಗಳ ಹೆಸರಲ್ಲಿ ಇರ್ತಕ್ಕಂಥದ್ದು ಆರೋಪಿಗಳು ಯಾರ್ಯಾರು ಬೇರೆ ಹೆಸರಲ್ಲಿ ಮಾಡಿರ್ತಾರೋ ಅವರೆಲ್ಲ, ಅದ್ರ ಲಿಸ್ಟ್ ಏನೈತೆ 15 ಮಂದಿದೆ ಲಿಸ್ಟ್ ಐತೆ, ಆ ಲಿಸ್ಟ್ ಪ್ರಕಾರ ಯಾರ್ಯಾರ ಹೆಸರಲ್ಲಿ ಮಾಡಿರ್ಬೋದು. ಅವ್ರ ಕಡೆಯಿಂದ ಅವ್ರು ಖರೀದಿ ಮಾಡ್ಯಾರಂದ್ರೆ ಅವರು ಆರೋಪಿಗಳಾಗ್ತಾರೋ ಹೆಂಗೆ? ಅವ್ರು ತಮ್ಮ ಠೇವದಾರ ಪಾಪ ಅವ್ರಿಗೆ ಗೊತ್ತಿಲ್ಲ. ಅದು ನಾನು ಪ್ರಕಾರ ಠೇವಣಿದಾರರಿಗೆ ಅಭದ್ರತೆ ಕಾಡ್ತೈತಿ, ಇನ್ನು ಹೆಂಗೆ ಏನೋ ರೊಕ್ಕ ಬರ್ತಾವಲ್ಲೋ ಅನ್ನೋ ದೃಷ್ಟಿಯಿಂದ ಅವರೆಲ್ಲ ಖರೀದಿ ಮಾಡಿರ್ಬೋದು. ಆ ಖರೀದಿ ಮಾಡಿದ ಪ್ರಾಪರ್ಟಿಗಳೇನು ಆ ಠೇವಣಿದಾರಿಗೆ ಹೋಗ್ತಾವೋ ಅಥವಾ ಬ್ಯಾಂಕಿಗೆ ಜಮಾ ಆಗ್ತಾವೋ ಅನ್ನೋದು ಪ್ರಶ್ನೆ ಇರುವಂಥದ್ದು. ಇದೆಲ್ಲ ಇರಲಿ, ಇದನ್ನೆಲ್ಲ ಮಾಡ್ಬೋದು. ಅದಕ್ಕೋಸ್ಕರ ನಾವೊಂದೇನು ಪ್ರಶ್ನೆ ಏನು ಹೇಳ್ತೈತೆ ಅಂದರೆ, ನೀವು ತಕ್ಷಣ ಮೇನ್ ಆರೋಪಿ ಸಾಗರ ಸಬ್ಕಾಳವ್ರನ್ನ ಯಾಕೆ ಬಂಧನ ಮಾಡ್ತಾಯಿಲ್ಲ? ನಿಮಗೆ ಯಾರು ರಾಜಕೀಯ ಒತ್ತಡ ಐತೇನೆ, ಅವ್ರನ್ನ ಬಂಧಿಸಬಾರ್ದು ಅಂತೇಳಿ ನಿಮಗೇನು ಗೈಡ್ಲೈನ್ ಐತೇನೆ ರೀ? ಯಾಕಂದ್ರೆ ಈಗೇನು 86 ಕೋಟಿ ರೂಪಾಯಿನ ರಿಸರ್ವ್ ಬ್ಯಾಂಕ್ ಅದು ಇನ್ಶೂರೆನ್ಸ್ ಕಂಪ್ನಿಯನ್ನು ಕೊಟ್ಟೈತಿ, ಈ ರೊಕ್ಕ ಎಲ್ಲ ಬ್ಯಾಂಕಿನಿಂದನೇ ವಸೂಲಿ ಮಾಡ್ಕೋತೈತೆ ಅದು. ಯಾಕಂದ್ರೆ ಈಗಾಗಲೇ 22 ಕೋಟಿ ಬಂಗಾರ ಮಾರಿ ಐತೆ ಅಂತ ಹೇಳುವಂಥದ್ದು 22 ಕೋಟಿ ರೂಪಾಯಿ ಮೊದಲು ಅವ್ರ ಕಾಲಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ ಚಿಟ್ ಫಂಡ್ಗಳಲ್ಲಿ ತೊಡಗಿಸಿರೋ ತನಕ ರೊಕ್ಕನ ವಸೂಲಿ ಮಾಡಿ ಬ್ಯಾಂಕಿಗೆ ಜಮಾ ಮಾಡಿರ್ತಕ್ಕಂಥ ಹಣ 7 ಕೋಟಿ ರೂಪಾಯಿ. 7 ಕೋಟಿ ಪ್ಲಸ್ 22 ಕೋಟಿ ಅಂದರೆ 29 ಕೋಟಿ. 29 ಕೋಟಿನ ಯಾರು ತಗೋತಾರೋ ಅದನ್ನು DIC ಅವರು ತಮ್ಮ ಇದಕ್ಕೆ ಹ್ಯಾಂಡ್ ಓವರ್ ಮಾಡ್ಕೋತಾರೋ. ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಇನ್ನೂ ಡೆಫಿಸಿಟ್ ಬೀಳ್ತೈತೆ ಅವ್ರಿಗೆ. ಯಾಕೆ 86 ಕೋಟಿ ರೂಪಾಯಿದಾಗ
29 ಕೋಟಿ ಮೈನಸ್ ಆದ್ರೆ ಎಷ್ಟು ಉಳಿತೈತಿ? ಇನ್ನೂ ಭಾಳ ಉಳಿತಲ್ಲ. ಈಗ ನಾ ಹೇಳಿರ್ತಕ್ಕಂಥ 67 ಕೋಟಿ ರೂಪಾಯಿ 73 ಲಕ್ಷ ರೂಪಾಯಿ ಈ ಡಿಪಾಸಿಟ್ ಹಣವನ್ನು ಯಾರು ಕೊಡಬೇಕಲ್ಲ. ಇದನ್ನು ಆ ದುಡ್ಡು ಎಲ್ಲಿ ಹೋತು ಅನ್ನೋ ಪ್ರಶ್ನೆ ಹೇಳ್ತೈತಿ. ಆರೋಪಿತರಾಗಿರ್ತಕ್ಕಂಥ ಪ್ರಾಪರ್ಟಿ 122 ಪ್ರಾಪರ್ಟಿನ ಗುರುತಿಸಿದ್ದೀವಿ. ಅದನ್ನು ಮಾರಿ ಅದಕ್ಕಿಂತ ಹೆಚ್ಚು ರೊಕ್ಕ ಬರ್ತೈತಿ, 80 ಕೋಟಿ ಗಂಟೆ ಬರ್ತೈತಿ. ಓಕೆ, ಅದ್ರ ಬಗ್ಗೆ ಅಕ್ಸೆಪ್ಟ್. ಆ 80 ಕೋಟಿ ರಿಸರ್ವ್ ಬ್ಯಾಂಕ್ ಕೂತ್ಕೋತೈತಿ. ಉಳಿದ ಅಮೌಂಟ ಈ 67 ಕೋಟಿ ರೂಪಾಯಿ ಯಾರು ಕೊಡೋರ? ಮತ್ತು ಅದು ಎಲ್ಲೈತೆ ಅಂದರೆ ಆಡಳಿತ ಮಂಡಳಿ. ಇದರಲ್ಲಿ ಮುಖ್ಯ ಪಾತ್ರದಾಗ ಕಿಂಗ್ ಪಿನ್ ಸಾಗರ ಅದರ ಅವರ ಹಿಂದಿರ್ತಕ್ಕಂಥದ್ದು ಆಡಳಿತ ಮಂಡಳಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನು ಮತ್ತೊಮ್ಮೆ ಈ ಹಿಂದೆ ಹೇಳಿದ್ದೀನಿ, ಈಗೂ ಹೇಳತ್ತನು. ಯಾಕಂದ್ರೆ ಇದನ್ನು ಬೆಳಗಾವಿ ಕೋಆಪರೇಟಿವ್ ಇಲಾಖೆಯ ಡೆಪ್ಟಿ ರಿಜಿಸ್ಟ್ರಾರ್ ಇದ್ದಂಥವರು 64 ಎನ್ಕ್ವೈರಿ ಮಾಡಿ ಎಲ್ಲಿ ಏನು ತಪ್ಪೈತೆ ಅಂತ ಹೇಳಬೇಕಾಗಿತ್ತು. ಅವರು ಇದ್ರ ಬಗ್ಗೆ ಕಂಡಿದ್ದು ಕುರುಡ್ರಂಗದಾರು. ಬಹುಶಃ ಯಾರು ಒತ್ತಡ ಇತ್ತು, ಏನಾಯಿತು, ಯಾವ ರಾಜಕಾರಣಿ ಒತ್ತಡ ಗೊತ್ತಿಲ್ಲ ನಮ್ಗೆ. ಬಟ್ ಅವ್ರಿಗೆ 64 ಎನ್ಕ್ವೈರಿ ಮಾಡಿಲ್ಲ. ಇದೇ ಸೇಮ್ ಹಗರಣ ಆದಂಥ ಮಲ್ಪೆ ಬ್ಯಾಂಕಿಂದು ಒಂದು ಹಗರಣ ಬಗ್ಗೆ 64 ಎನ್ಕ್ವೈರಿ ಮಾಡಿ ವರದಿ ಸಲ್ಲಿಸುವಂಗೆ ಸ್ಟೇಟ್ ಡೈರೆಕ್ಟರ್ ರಿಜಿಸ್ಟ್ರಾರ್ ಅವರು ಆದೇಶ ಮಾಡಿದಾರೋ. ಇದನ್ನೂ ಕೂಡ ಯಾರಾದರೂ ಕೂಡ ಕೋಆಪರೇಟಿವ್ ಸೆಕ್ಟರ್ ಮೇಲೆ ಪಬ್ಲಿಕ್ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದರೆ 64 ಎನ್ಕ್ವೈರಿನೂ ಆಗ್ಬೋದು. ಆ ಎನ್ಕ್ವೈರಿ ಆದ ನಂತರ ಆಡಳಿತ ಮಂಡಳಿ ಹಗರಣ ಏನು ಹೊರಬೀಳ್ತೈತಿ ಅವ್ರಿಗೇನು ಗೊತ್ತೇ ಇಲ್ಲ ಅಂತಾರಲ್ಲ. ಕೋಆಪರೇಟಿವ್ ಸೆಕ್ಟರ್ ಅದಕ್ಕೊಂದು ಆಡಳಿತ ಮಂಡಳಿ ಇರ್ತೈತಿ. ಆಡಳಿತ ಮಂಡಳಿ ಒಳಗೆ ಒಂದು ತಿಂಗಳಾದಂಥ ನಡೆದಂಥ ವಿಷಯಗಳನ್ನೆಲ್ಲ ಚರ್ಚೆಗೆ ಬಂದಿರ್ತಾವಲ್ಲವ, ಯಾಕೆ ಅವರು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅನ್ನೋದು ಪ್ರಶ್ನೆ ಹೇಳ್ತೈತಿ. ಒಂದು ಮೂಲದ ಪ್ರಕಾರ ಈ ಆಡಳಿತ ಮಂಡಳಿ ಚೇರ್ಮನ್ರು ಬ್ಯಾಂಕಿನಲ್ಲಿರ್ತಕ್ಕಂಥ ದುಡ್ಡನ್ನು ತೆಗೆದುಕೊಂಡು ಹೋಗಿ ಲ್ಯಾಂಡ್ ಖರೀದಿ ಮಾಡುವಲ್ಲಿ ತೊಡಗಿಸಿದ್ರು ಅನ್ನುವಂಥದ್ದು. ಏನು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಎಲ್ಲೆಲ್ಲಿ ಹೋಗ್ತಾವು, ಯಾವ್ಯಾವ ದಾರಿ ಹೋಗ್ತಾವು ಅನ್ನೋದು ಸೂಕ್ಷ್ಮವಾಗಿ ಗುರ್ತ ಮಾಡಿಕೊಂಡು ಆ ಏರಿಯಾದ ಎಲ್ಲ ಜಮೀನುಗಳನ್ನು ರೈತರು ಏನು ಮಾಡ್ತಾರೋ ಸರ್ಕಾರ ಜೋಡಿ ಎಲ್ಲಿ ಬಡ್ದಾಡ್ದು ಅಂಥೇಳಿ ಕಡಿಮೆ ಒಂದು 2-3 ಲಕ್ಷ ರೂಪಾಯಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ನಮ್ಮ ಹೊಲ ತಗೋರಿ ಅಂತೇಳಿ ಅವ್ರು ಏನೋ ಓಡಾಡ್ತಿರ್ತಾರೋ ಅಂಥ ಜಮೀನುಗಳಲ್ಲಿ ಇವರು ದುಡ್ಡನ್ನು ತೊಡಗಿಸಿದಾರ ಅನ್ನೋ ಸುದ್ದಿ ಅದ. ತನಿಖಾಧಿಕಾರಿಗಳು ಅದನ್ನು ಪತ್ತೆ ಹಚ್ಚಬೇಕು, ಅದನ್ನು ಹೊರಗೆ ಹಾಕಬೇಕು ಅನ್ನುವಂಥದ್ದು ಸ್ನೇಹಿತರೆ. ಇದಿಷ್ಟು ಮಹಾಲಕ್ಷ್ಮಿ ಸಹಕಾರಿ ಅರ್ಬನ್ ಬ್ಯಾಂಕಿನ ಬಗ್ಗೆ ಕುರಿತಾದಂಥ 3ನೇ ಎಪಿಸೋಡು. ಇನ್ನೂ ಮುಂದಿನ ಎಪಿಸೋಡ್ಗಳು ಇನ್ನೂ ಬಾಕಿ ಇದಾವೆ. ಎಲ್ಲಿವರೆಗೆ ಅವರು ಠೇವುಗಳನ್ನು ಯಾವ್ಯಾವ ರೀತಿ ಮಾಡ್ತಾರೋ, ಸಂಕಾಳೆ ಅವ್ರಂದ್ರೆ ಆರೋಪಿಗಳನ್ನ ಹೆಂಗೆ ಬಂಧಿಸ್ತಾರೋ, ಏನು ಹೊರಗೆ ತೆಗಿತಾರೋ, ಬಂಗಾರ ಎಲ್ಲಿ ಮಾರ್ಯಾರೋ, ಬಂಗಾರ ಮಾರಿದವರ ಬಂಗಾರದ ಅಂಗಡಿಯವ್ರ ಹೆಸರನ್ನು ಇದ್ರಾಗ ಸೇರಿಸ್ತಾರೋ, ಹೆಂಗೆ ತನಿಖಾ ಇದ್ರಾಗ ಸೇರಿಸ್ತಾರೋ ಇಲ್ಲೋ, ಅವ್ರ ಹೆಸರುಗಳನ್ನ ಅಥವಾ ಮುಚ್ಚಿ ಹೋಗ್ಕೋತೀವೋ ಅನ್ನೋದನ್ನೆಲ್ಲ ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ತಕ್ಷಣ ಆಗ್ರಿ. ಯಾಕಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೀವು ಕೂಡ ನೋಡುವಂತಾಗಲಿ ಅನ್ನೋ ಅಪೇಕ್ಷೆ ನಮ್ಮದು ಸ್ನೇಹಿತರೆ. ಧನ್ಯವಾದಗಳು.